पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ಕಿತ್ತೂರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯನ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದ ತುಲಾ ರಾಶಿಯ ಭವಿಷ್ಯವೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಕೊಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮೊದಲನೇದಾಗಿ ಉದ್ಯೋಗದ ವಿಚಾರದಲ್ಲಿ ನೋಡೋದಾದ್ರೆ, ದೊಡ್ಡ ಕಂಪನಿಯ ಜೊತೆ ಉದ್ಯೋಗ ಮಾಡುವುದಕ್ಕೆ ಉತ್ತಮವಾದ ಅವಕಾಶ ಅಂತಾನೆ ಹೇಳ್ಬೋದು. ಸಹೋದ್ಯೋಗಿಗಳ ಸಹಕಾರದಿಂದ ಕಠಿಣ ಕೆಲಸಗಳು ಕೂಡ ಸುಲಭವಾಗಿ ಮಾಡಿ ಮುಗಿಸ್ತೀರಾ. ಇನ್ನು ನಿಮ್ಮ ವ್ಯವಹಾರದಲ್ಲಿ ಹೊಸ ಗ್ರಾಹಕರ ಪರಿಚಯದಿಂದ ಆದಾಯದಲ್ಲಿ ಏರಿಕೆ ಅನ್ನುವುದು ಕಾಣುತ್ತೆ. ಲಾಭದ ಆಸೆಯಲ್ಲಿ ಯಾವುದೇ ಪರಿಶೀಲನೆ ಮಾಡದೆ ಯಾವುದಕ್ಕೂ ಕೆಲಸಕ್ಕೆ ಕೈ ಹಾಕಬೇಡಿ. ಈ ತಿಂಗಳು ಹಣದ ಒಳಹರಿವು ಹೆಚ್ಚಾಗ್ತದೆ. ನಿಂತಿರುವಂತಹ ಪಾವತಿಗಳು ಕೈ ಬರುತ್ತೆ. ಕುಟುಂಬದ ಅಗತ್ಯಗಳಿಗೆ ಹಣ ಹೆಚ್ಚು ವೆಚ್ಚಗಳಾಗುತ್ತೆ. ಇನ್ನು ಮನೆಯಲ್ಲಿ ಹೊಸ ವಾತಾವರಣದ ಕೂಡಿರುತ್ತೆ. ಕುಟುಂಬ ಜೊತೆ ಪ್ರವಾಸ ಮಾಡುವಂತ ಯೋಜನೆಯ ಸಾಧ್ಯತೆ ಇದ್ರೂ ಕೂಡ ಅದನ್ನ ಮುಂದಿನ ಶುಭ ಸಮಯಕ್ಕೆ ಮುಂದೂಡಿ. ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಮನಸ್ಸಿನಲ್ಲಿರುವಂತಹ ಗೊಂದಲಗಳನ್ನ ಸರಿಯಾಗಿ ಮಾತಾಡೋದ್ರಿಂದ ಸಂಬಂಧಗಳು ಇನ್ನು ಸೃಷ್ಟಿಯಾಗ್ತದೆ. ಇನ್ನು ಆರೋಗ್ಯದ ಸಮಸ್ಯೆ ಅಂತದೇನು ಸಮಸ್ಯೆಗಳು ನಿಮಗಿಲ್ಲ. ಹೆಚ್ಚು ಪ್ರಯಾಣ ಮಾಡುವವರ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಕಮಲ ಹೂವನ್ನ ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿ ದೇವಿ ಅಂತ ಹೇಳಿ ಜಪವನ್ನ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಗುಲಾಬಿ ಮತ್ತು ಬಿಳಿ. ಇದಾಗಿತ್ತು ತುಲಾ ರಾಶಿಯವರ ಆಷಾಢ ಮಾಸದ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ರು ಕೂಡ ಕೆಳಗಿನ ನಂಬರಿಗೆ ಕರೆ ಮಾಡಿ ನಮ್ಮಿಂದ ನೀವು ಪರಿಹಾರವನ್ನ ಪಡೆದುಕೊಳ್ಳಿ. ಧನ್ಯವಾದ.